ಭಗವದ್ಗೀತೆಯಲ್ಲಿ ಅರ್ಜುನನು ಮನಸ್ಸಿನ ಬಗ್ಗೆ ಕೃಷ್ಣನ್ಗೆ ಹೀಗೆ ಹೇಳ್ತಾರೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದ್ ದೃಢಂ ತಸ್ಯಹಂ ನಿಗ್ರಹಂ ಮನ್ಯೆ ವಾಯೋರ್ ಇವಸು ದುಷ್ಕರಂ. ಈ ಮನಸ್ಸು ತುಂಬ ಚಂಚಲವಾದದ್ದು, ಅಲ್ಲಕಲ್ಲೋಲವಾದದ್ದು, ತುಂಬ ಹಠವಾದಿ. ಇದನ್ನು ಕಂಟ್ರೋಲ್ ಮಾಡೋದು ಬೀಸೋ ಗಾಳಿನ ನಿಯಂತ್ರಣ ಮಾಡೋದಕ್ಕಿಂತ ತುಂಬ ಕಷ್ಟಕರವಾದದ್ದು ಕೃಷ್ಣ ಅಂತ ಅರ್ಥ. ಇದು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ. ಇಲ್ಲಿ ಒಂದು ಸಾಧಾರಣ ಮನುಷ್ಯನ ಮನಸ್ಸಿನ ಲಕ್ಷಣಗಳನ್ನ ಅರ್ಜುನನು ವಿವರಿಸ್ತಾರೆ. ಚಂಚಲತ್ವವನ್ನು ನಿಯಂತ್ರಿಸಿದ್ರೆ ಕೆಲಸದ ಮೇಲೆ ಫೋಕಸ್, ಅಲ್ಲೋಲ ಕಲ್ಲೋಲನ ನಿಯಂತ್ರಿಸಿದ್ರೆ ವಿಷಯಗಳ ಮೇಲೆ ಕ್ಲಾರಿಟಿ, ಬಲ ಮತ್ತು ಹಠವನ್ನು ಅನುಕೂಲವಾಗಿ ಬದಲಾಯಿಸ್ಕೊಂಡ್ರೆ ಮನುಷ್ಯನನ್ನು ಗುಲಾಮರನ್ನಾಗಿ ಮಾಡಿಸೋ ಲಕ್ಷಣಗಳು, ಅಭ್ಯಾಸಗಳಿಂದ ವಿಮುಕ್ತಿ ಇರುತ್ತೆ. ಮುಖ್ಯವಾಗಿ ಅಡಿಕ್ಷನ್ಸಿಂದ ಫ್ರೀ ಆಗ್ತೀವಿ. ಅರ್ಜುನ ಹೇಳಿರೋ ಮಾತಲ್ಲಿ ಅಡಿಕ್ಷನ್ನ ಸಮಸ್ಯೆ ಅರ್ಥ ಆಗುತ್ತೆ. ಮತ್ತು ಕೃಷ್ಣ ಹೇಳಿರೋ ಮಾತಲ್ಲಿ ಅದಕ್ಕೆ ಯಾವ ಪರಿಷ್ಕಾರಗಳಿದೆಯೋ ಇವಾಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಟಿಪ್ಸ್ ಪ್ರತಿ ಅಡಿಕ್ಷನ್ಗೂ ಯೂಸ್ಫುಲ್ ಇರುತ್ತೆ, ಮುಖ್ಯವಾಗಿ ಮೊಬೈಲ್ ಆ್ಯಂಡ್ ಪಾರ್ನ್ ಅಡಿಕ್ಷನ್ ಇರೋರಿಗೆ. ಅದು ಮಾತ್ರ ಅಲ್ಲ, ವಿಡಿಯೋನ ಲಾಸ್ಟ್ವರೆಗೂ ನೋಡಿದ ಮೇಲೆ ಭಗವದ್ಗೀತೆ ಅಂದರೆ ಕೇವಲ ಆಧ್ಯಾತ್ಮಿಕ ಜ್ಞಾನ ಮಾತ್ರ ಅಲ್ಲ, ಮನುಷ್ಯ ಜೀವನ ವಿಧಾನನ ಕಲಿಸೋ ಸಾಧನ ಅಂತ ಅರ್ಥ ಮಾಡ್ಕೊಳ್ತೀರಾ. ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಮೊದಲು ಒಂದು ಅಭ್ಯಾಸ ಎಡಿಕ್ಷನ್ ಆಗಿ ಬದಲಾಗಿದೆಯಾ ಇಲ್ವಾ ಅನ್ನೋ ಕ್ಲಾರಿಟಿ ಬರಬೇಕು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಸುಪೋಜಾತಯೇ. ನಾವು ಸೆನ್ಸಸ್ಸಿಂದ ನಮ್ಮ ಸುತ್ತ ನಡೆಯೋ ಎಷ್ಟೋ ಸಂಘಟನೆಗಳು, ಇರೋ ವಸ್ತುಗಳು, ವಿಷಯಗಳು, ಇವುಗಳ ಜೊತೆ ಒಂದು ಅಟ್ಯಾಚ್ಮೆಂಟ್ನ ಏರ್ಪಡಿಸ್ಕೊಳ್ತೀವಿ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಗಮನಿಸಿ. ದಿನ ಬೆಳಗ್ಗೆ ಕುಡಿಯೋ ಕಾಫಿ, ಫ್ರೀ ಟೈಮಲ್ಲಿ ಆಡೋ ಗೇಮ್ಸ್, ರಿಲೀಫ್ಗೋಸ್ಕರ ಸ್ಮೋಕ್ ಮಾಡೋ ಸಿಗರೇಟ್, ಹೀಗೆ ಯಾವುದಾದ್ರೂ ಆಗ್ಬೋದು. ಇವೆಲ್ಲವನ್ನ ವಿಷಯಾನ್ ಅಂದರೆ ಸೆನ್ಸ್ ಆಬ್ಜೆಕ್ಟ್ಸ್ ಅಂತಾರೆ. ಇದರಲ್ಲಿ ಇಷ್ಟವಾದ ಸೆನ್ಸ್ ಆಬ್ಜೆಕ್ಟ್ನ ಜೊತೆ ಹೆಚ್ಚು ಸಮಯ ಕಳೆಯೋದ್ರಿಂದ ಮನುಷ್ಯನಿಗೆ ತೃಪ್ತಿ ಸಿಗುತ್ತೆ. ಸೈಂಟಿಫಿಕ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಬ್ರೈನಲ್ಲಿ ಡೋಪಮೈನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಪ್ರೊಡ್ಯೂಸ್ ಆಗೋದ್ರಿಂದ ಸ್ಯಾಟಿಸ್ಫೈಡ್ ಫೀಲಿಂಗ್ ಇರುತ್ತೆ. ಇದರಿಂದ ಅಟ್ಯಾಚ್ಮೆಂಟ್ ಶುರು ಆಗುತ್ತೆ. ಈ ಡೋಪಮೈನ್ ಎಫೆಕ್ಟ್ ಇನ್ನಷ್ಟು ಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಕಾಫಿ ಕುಡಿಯೋದು, ಮೊಬೈಲ್ ಗೇಮ್ಸ್ ಆಡೋದು, ಹೀಗೆ ಇಷ್ಟವಾದ ಆ್ಯಕ್ಟಿವಿಟೀಸ್ನ ಮಾಡ್ತಾನೆ ಇರ್ತಾರೆ. ಈ ಸ್ಟೇಜಲ್ಲಿ ಅವಾಗಿನವರೆಗೂ ಇದ್ದ ಅಟ್ಯಾಚ್ಮೆಂಟಿಂದ ಕೋರಿಕೆ ಹುಟ್ಟುತ್ತೆ. ಅದು ಆಗಿಲ್ಲ ಅಂದರೆ ಕೋಪ ಬರುತ್ತೆ. ಇದು ಮೊದಲು ಹೇಳಿದ ಶ್ಲೋಕದ ಉಳಿದ ಭಾಗ. ಸಂಗತ್ ಸಂಜಯತೆ ಕಾಮ ಕಾಮತ್ ಕ್ರೋಧೋಭಿ ಜಾಯತೆ. ಇಲ್ಲಿ ಹೇಳಿರೋ ಕೋಪನ ನಾವು ಇರಿಟೇಷನ್ನ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇನ್ನು ಆ ಕೋರಿಕೆ ಪೂರ್ತಿ ಆಗೋಕ್ಕೋಸ್ಕರ ಓದೋದು, ಆಫೀಸ್ ವರ್ಕ್, ಹೀಗೆ ಮುಖ್ಯವಾದ ಕೆಲಸ ಯಾವುದಾದ್ರೂ ಸರಿ ಅವುಗಳನ್ನ ಬಿಟ್ಟು ಇಷ್ಟವಾದ ಕೆಲಸ ಮಾಡಬೇಕು ಅನ್ನೋ ಬಲವಂತ ಆಲೋಚನೆ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪಾರ್ನ್ ಇಲ್ಲ ಮೊಬೈಲ್ ಗೇಮ್ಸ್ ವಿಷಯದಲ್ಲಿ ಇಂತಹ ಬಿಹೇವಿಯರೇ ಇರುತ್ತೆ. ಸೊ ಯಾವ ಕೆಲಸ ಆದರೂ ಮನಸ್ಸಲ್ಲಿ ಕಂಪಲ್ಷನ್ ಥಾಟ್ಸ್ ಇದೆಯಾ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇರೋ ಅಂಥ ಕ್ರೇವಿಂಗ್ ಇದೆಯಾ ಅಂತ ಚೆಕ್ ಮಾಡಿ. ಒಂದು ವೇಳೆ ಇದ್ದರೆ ಅದು ಎಡಿಕ್ಷನ್ ಅಂತ ಗುರುತಿಸ್ಕೊಳ್ಳಿ. ಎಡಿಕ್ಷನ್ ಅಂತ ಗೊತ್ತಾದ ಮೇಲೆ ಅರ್ಥ ಮಾಡ್ಕೋಬೇಕಾದ ಕೆಲವು ವಿಷಯಗಳು. ನಾವು ಮಾಡೋ ಪ್ರತಿ ಕೆಲಸ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ನೀವು ಒಂದು ಟೈಮಲ್ಲಿ ತುಂಬ ಇಷ್ಟಪಟ್ಟು ಆಡಿದ ಔಟ್ಡೋರ್ ಇಲ್ಲ ಮೊಬೈಲ್ ಗೇಮ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಕೆಲವು ದಿನಗಳು ಆಡಿದ ನಂತರ ಗ್ಯಾಪ್ ಬಂತು. ಅದು ಮಂತ್ಸ್ ಆದರೂ ಇಲ್ಲ ಇಯರ್ಸ್ ಆದರೂ ಸರಿ, ಗೇಮ್ ಆಡೋ ಪ್ರಾಸೆಸ್ ಮಾತ್ರ ನೆನಪಲ್ಲಿರುತ್ತೆ. ಸೊ ಒಂದು ಅಭ್ಯಾಸನ ಕಂಪ್ಲೀಟಾಗಿ ಮರ್ತೋಗೋದು ಸಾಧ್ಯ ಆಗೋ ವಿಷಯ ಅಲ್ಲ. ಇನ್ನು ಎಡಿಕ್ಷನ್ ಸಹ ಒಂದು ವಿಧದ ಅಭ್ಯಾಸನೇ, ಆದರೆ ಅದರ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ. ಅದಕ್ಕೆ ಒಂದು ಅಭ್ಯಾಸಕ್ಕೆ ಅಂತ ಎಡಿಕ್ಷನ್ನ ಬಿಡೋದು ತುಂಬ ಕಷ್ಟ ಆಗುತ್ತೆ. ಎಡಿಕ್ಷನ್ನ ಮರ್ತೋಗ್ಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಚೇಂಜ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಆ್ಯಂಡ್ ಅವಕಾಶ ಇದೆ. ಭಗವದ್ಗೀತಾ 6ನೇ ಅಧ್ಯಾಯದಲ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹೇ ಆತ್ಮಾನೋ ಬಂಧುರ್ ಆತ್ಮೈವ ರಿಪುರಾತ್ಮನ. ಮನಸ್ಸಿನ ಸಹಾಯ ಪಡ್ಕೊಂಡು ಮನುಷ್ಯ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಬೇಕು. ಅಷ್ಟೇ ಬಿಟ್ಟರೆ ತನ್ನನ್ನು ತಾನು ಕೆಳಮಟ್ಟಕ್ಕೆ ಇಳಿಸ್ಕೊಳ್ಬಾರ್ದು. ಮನಸ್ಸೇ ಮಿತ್ರನು, ಮನಸ್ಸೇ ಶತ್ರುವು. ಎಡಿಕ್ಷನ್ನ ಮೇಲೆ ಉಂಟಾಗೋ ಆಲೋಚನೆ ಸ್ಟ್ರಾಂಗ್ ಆಗಿ ಹಠವಾದಿಯಾಗಿರುತ್ತೆ ಅಂತ ತಿಳ್ಕೊಂಡ್ವಿ ಅಲ್ವಾ.
ಅಂತಹ ಸಮಯದಲ್ಲಿ ಮನಸ್ಸು ಮನುಷ್ಯನಿಗೆ ಶತ್ರು ಆಗುತ್ತೆ. ಅದನ್ನು ಮಿತ್ರವಾಗಿ ಬದಲಾಯಿಸ್ಕೊಳ್ಳದೆ ಹೋದರೆ ಕೆಳಮಟ್ಟದಿಂದ ಬೆಟರ್ ಸ್ಟೇಟ್ಗೆ ಬರಲ್ಲ. ಡೀಪಾಗಿ ಅರ್ಥ ಆಗೋಕ್ಕೆ ಈ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿ. ಚಿಕ್ಕ ವಯಸ್ಸಲ್ಲಿ ಕೆಲವರಿಗೆ ಉಗುರು ಕಚ್ಚೋ ಅಭ್ಯಾಸ ಇರುತ್ತೆ. ಅದನ್ನ ಚೇಂಜ್ ಮಾಡ್ಕೊಳ್ಳದೆ ದೊಡ್ಡವರಾದಮೇಲೆ ಸಹ ಕಂಟಿನ್ಯೂ ಮಾಡ್ತಿರ್ತಾರೆ. ಅದೇ ಅಭ್ಯಾಸನ ಚಿಕ್ಕ ವಯಸ್ಸಲ್ಲೇ ಚೇಂಜ್ ಮಾಡಿಕೊಂಡ ಒಬ್ಬ ಫ್ರೆಂಡ್ನ ತಾನು ವರ್ಕೌಟ್ ಮಾಡಿದ ಸೊಲ್ಯೂಷನ್ ಬಗ್ಗೆ ಕೇಳಿದೆ. ನನ್ನ ಪೇರೆಂಟ್ಸ್ ನನಗೆ ಆಟ ಆಡೋಕ್ಕೆ ಟಾಯ್ಸ್ ಕೊಟ್ಟು ಡ್ರಾಯಿಂಗ್ಸ್ ಆ್ಯಂಡ್ ಪೇಂಟಿಂಗ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ವಾಟರ್ ಕಲರ್ಸ್, ಕ್ರಯಾನ್ಸ್ ಇಸ್ಕೊಟ್ಟಿದ್ರಿಂದ ಅದರಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಕೆಲವು ಮಂತ್ಸ್ ಹಾಗೆ ಕಂಟಿನ್ಯೂಸ್ಲಿ ಮಾಡಿದ್ರಿಂದ ಕಂಪ್ಲೀಟಾಗಿ ಡೈವರ್ಟ್ ಆಗಿಬಿಟ್ಟೆ ಅಂತ ಹೇಳಿದ್ರು. ಸೇಮ್ ಟೆಕ್ನಿಕ್ನ ಎಡಿಕ್ಷನ್ ವಿಷಯದಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಎಡಿಕ್ಷನ್ ಆಗಿ ಚೇಂಜ್ ಆದ ಪ್ರಾಕ್ಟೀಸ್ಗೆ ಬದಲು ಇನ್ನೊಂದು ಕೆಲಸ ಅಭ್ಯಾಸ ಮಾಡ್ಕೊಳ್ಬೇಕು. ಆ ಕೆಲಸ ಪ್ರಾಡಕ್ಟಿವಿಟಿನ ಹೆಚ್ಚಿಸೋದಾಗಿರಬೇಕು. ಇದೆಲ್ಲ ಗೊತ್ತಾದ ಮೇಲೆ ಸಹ ಪ್ರಾಕ್ಟಿಕಲ್ ಆಗಿ ಎಡಿಕ್ಷನ್ಸ್ಗೆ ದೂರ ಆಗಬೇಕಂದ್ರೆ ದೊಡ್ಡ ಅಬ್ಸ್ಟ್ಯಾಕಲ್ ಅಂದರೆ ಕೋರಿಕೆಗಳನ್ನ ಹುಟ್ಟಿಸೋ ಟ್ರಿಗರ್ಸ್. ವೇದಿಕ್ ಸ್ಟಡಿಯ ಪ್ರಕಾರ ಅದನ್ನು ವಾಸನಾ ಅಂತಾರೆ. ಇದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಟ್ರಿಗರ್ಸ್ ನಾವಿರೋ ಎನ್ವಿರಾನ್ಮೆಂಟಿಂದ ಕ್ರಿಯೇಟ್ ಆಗುತ್ತೆ. ಪ್ರಕೃತಿಯಲ್ಲಿರೋ ಪ್ರತಿ ಪದಾರ್ಥಕ್ಕೂ ಗುಣಗಳು ಬೇರೆ ಬೇರೆ ಅಳತೆಗಳಲ್ಲಿರುತ್ತೆ. ಸತ್ವ, ಮೋಡ್ ಆಫ್ ಗುಡ್ನೆಸ್; ರಜಾಸ್, ಮೋಡ್ ಆಫ್ ಡಿಸೈರ್; ತಾಮಸ್, ಮೋಡ್ ಆಫ್ ಡಾರ್ಕ್ನೆಸ್. ಹಾಗೆ ನಾವಿರೋ ಪರಿಸರದಲ್ಲಿ ಸಹ ಈ 3 ಗುಣಗಳಿರುತ್ತೆ. ಭಗವದ್ಗೀತೆ 3ನೇ ಅಧ್ಯಾಯ 37ನೇ ಶ್ಲೋಕ 1ನೇ ಲೈನ್ನ ಗಮನಿಸಿ. ಕಾಮ ಈಸ, ಕ್ರೋಧ ಈಸ, ರಜೋಗುಣ ಸಮುದ್ಭವ. ಮನುಷ್ಯನಿಗೆ ಹುಟ್ಟೋ ಕೋರಿಕೆ ರಜೋಗುಣ ಅಂದರೆ ಮೋಡ್ ಆಫ್ ಡಿಸೈರಿಂದ ಹುಟ್ಕೊಳ್ಳುತ್ತೆ ಅಂತ ಅರ್ಥ. ಕಂಪ್ಲೀಟಾಗಿ ಸಮ್ಮರೈಸ್ ಮಾಡಿ ಹೇಳಬೇಕಂದ್ರೆ ನಾವಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಚೇಂಜಸ್ ತೊಗೊಂಡು ಬರಬೇಕು. ಆವಾಗ ಕೋರಿಕೆಗಳನ್ನ ಹುಟ್ಟಿಸೋ ಟ್ರಿಗರ್ಸ್ ಕಡಿಮೆ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಅರ್ಥ ಆಗೋಕ್ಕೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕ್ಯಾಂಡಿ ಕ್ರಷ್ ಗೇಮ್ ಟ್ರೆಂಡಲ್ಲಿರೋವಾಗ ತುಂಬ ಆಡ್ತಿದ್ದೆ. ಎಲ್ಲ ಆ್ಯಪ್ಸ್ನಂತೆ ಪ್ರತಿದಿನ ಕ್ಯಾಂಡಿ ಕ್ರಷ್ ಗೇಮ್ ನೋಟಿಫಿಕೇಷನ್ ಬಂದರೆ ಅದನ್ನ ಕ್ಲಿಕ್ ಮಾಡಿ ಮತ್ತೆ ಗೇಮ್ ಆಡ್ತಿದ್ದೆ. ನಂತರ ಕೆಲವು ದಿನಗಳಲ್ಲಿ ಯಾವ ನೋಟಿಫಿಕೇಷನ್ ಬಂದರೂ ಅದು ಗೇಮ್ ನೋಟಿಫಿಕೇಷನ್ ಆಗಿರ್ಬೋದು ಅಂತ ಥಿಂಕ್ ಮಾಡಿ ಫೋನ್ ಚೆಕ್ ಮಾಡೋದು, ಗೇಮ್ ಆಡೋದು ಇದೊಂದು ರಿಪೀಟ್ ಮೋಡಲ್ಲಿ ಆಗ್ತಿತ್ತು. ಇಲ್ಲಿ ನನಗೆ ಗೊತ್ತಿಲ್ಲದೇ ಮೊಬೈಲ್ ನೋಟಿಫಿಕೇಷನ್ ಟೋನ್ ಗೇಮ್ ಆಡಬೇಕು ಅನ್ನೋ ಕೋರಿಕೆಗೆ ಕಾರಣವಾಗೋ ಟ್ರಿಗರ್ ಆಗಿ ಬದಲಾಯಿತು. ನಾವು ಅಬ್ಸರ್ವ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್, ನೋಟಿಫಿಕೇಷನ್ ಎಲ್ಲದರಲ್ಲಿ ರಜೋಗುಣ ಅಂದರೆ ಮೋಡ್ ಆಫ್ ಡಿಸೈರ್ ಇರುತ್ತೆ. ನಮ್ಮ ಮೊಬೈಲ್ ಯೂಸೇಜ್ ಹೆಚ್ಚಾಗೋಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಇನ್ನು ನನ್ನ ಟೈಮ್ ವೇಸ್ಟ್ ಆಗ್ತಿದೆ ಅನ್ನೋ ಉದ್ದೇಶದಲ್ಲಿ ಮೊಬೈಲ್ನ ಮ್ಯೂಟಲ್ಲಿ ಇಡೋದು, ನೋಟಿಫಿಕೇಷನ್ಸ್ನ ಆಫ್ ಮಾಡೋದು, ಕೇವಲ ಫ್ರೀ ಟೈಮಲ್ಲಿ ಮಾತ್ರನೇ ಗೇಮ್ಸ್ ಆಡಬೇಕು ಅನ್ನೋ ರೂಲ್ ಇಟ್ಕೊಳ್ಳೋದು, ರೂಮಲ್ಲಿ ಕೆಲಸ ಮಾಡೋಕ್ಕೆ ಮೋಟಿವೇಟ್ ಮಾಡೋ ಪೋಸ್ಟ್ ಹಾಕ್ಕೊಳ್ಳೋದು, ಇಂತಹ ಸಿಂಪಲ್ ಟ್ರಿಕ್ಸ್ನ ಟ್ರೈ ಮಾಡಿದೆ. ಫೈನಲಿ ಅಡಿಕ್ಷನ್ ಆಗಿ ಬದಲಾಗ್ತಿರೋ ಅಭ್ಯಾಸನ ಕಡಿಮೆ ಮಾಡಿಕೊಂಡೆ. ಇವಾಗಲೂ PUBG ಅಂತಹ ಗೇಮ್ಸ್ ಆಡ್ತಿದ್ದೀನಿ, ಆದರೆ ಫ್ರೀ ಟೈಮಲ್ಲಿ ಮಾತ್ರನೇ. ಇಲ್ಲಿ ನಾನು 2 ಪಾಯಿಂಟ್ಸ್ನ ಫಾಲೋ ಮಾಡಿದೆ. ಇಲ್ಲಿವರೆಗೂ ಹೇಳಿದ ಮೊಬೈಲ್ ಸೆಟ್ಟಿಂಗ್ಸ್ ಆ್ಯಂಡ್ ರೂಲ್ಸಿಂದ ನನ್ನ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡಿಕೊಂಡೆ. ಆವಾಗ ನನ್ನ ಟ್ರಿಗರ್ಸ್ ಕಡಿಮೆ ಆಯಿತು. ರಜೋಗುಣ ಹೆಚ್ಚಾಗೋ ಅಟ್ಮಾಸ್ಫಿಯರ್ನ ಸತ್ವಗುಣ ಹೆಚ್ಚಾಗೋ ವಿಧದಲ್ಲಿ ಚೇಂಜ್ ಮಾಡಿಕೊಂಡೆ. ಸೊ ಟ್ರಿಗರ್ಸ್ನ ಮ್ಯಾನಿಪ್ಯುಲೇಟ್ ಮಾಡಿದ್ರೆ ಎಡಿಕ್ಷನಿಂದ ಹೊರಗೆ ಬರ್ಬೋದು. ಟ್ರಿಗರ್ಸ್ನ ನೋಟ್ ಮಾಡೋದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಾಮಾಗಿ ಎಲ್ಲ ನೋಟ್ ಮಾಡಿಕೊಂಡು ಅವುಗಳಿಗೆ ಸಬ್ಸ್ಟಿಟ್ಯೂಟ್ಸ್ನ ಥಿಂಕ್ ಮಾಡಿ. ಇಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಬೇಕಂದ್ರೆ ಅದು ನಿಮ್ಮ ಅಡಿಕ್ಷನ್ಗೆ ನಿಮ್ಮ ಮೇಲಿರೋ ಕಂಟ್ರೋಲ್ನ ಪ್ರಕಾರ ಚೇಂಜ್ ಆಗುತ್ತೆ. ತುಂಬ ಟೈಮ್ ತಗೊಂಡ್ರೂ ಡಿಸಪಾಯಿಂಟ್ ಆಗಬೇಡಿ. ಯಾವಾಗಿಂದನೂ ಇರೋ ಅಡಿಕ್ಷನ್ ಅಲ್ವಾ, ಅಷ್ಟು ಮಾತ್ರ ಟೈಮ್ ಕೊಟ್ಟಿಲ್ಲ ಅಂದರೆ ನಷ್ಟ ನಿಮ್ಮದೇ ಆಗುತ್ತೆ. ಸೊ ತಾಳ್ಮೆ ಇರಬೇಕು. ಒಂದು ಕೆಲಸನ ಪ್ರಾಕ್ಟೀಸ್ ಮಾಡೋಕ್ಕೆ ರೀಸನ್ ಆ ಕೆಲಸದಿಂದ ಬರೋ ರಿಸಲ್ಟ್. ಮೊಬೈಲ್ ಗೇಮ್ಸ್, ಕಾಫಿ, ಪಾರ್ನ್, ಸೋಷಿಯಲ್ ಮೀಡಿಯಾ ಈ ಆ್ಯಕ್ಟಿವಿಟೀಸಿಂದ ಸಂತೋಷ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟು ಬೇಡ ಅಂದ್ಕೊಂಡ್ರೂ ಇವೆರಡು ಮುಖ್ಯನೇ ಅಲ್ವಾ? ಆದರೆ ಇವುಗಳನ್ನ ಪಡ್ಕೊಳ್ಳೋಕ್ಕೆ ಬೇರೆ ಎಷ್ಟೋ ದಾರಿಗಳಿವೆ. ನಮಗೆ ತಿಳಿದೇ ಇರೋ ನಮ್ಮಲ್ಲಿನ ಒಂದು ಫ್ಯಾಸಿನೇಟಿಂಗ್ ಕ್ವಾಲಿಟಿನ ಅರ್ಥ ಮಾಡಿಕೊಂಡ್ರೆ ಅದೇ ಸಂತೋಷ ಆ್ಯಂಡ್ ತೃಪ್ತಿನ ಬೇರೆ ಕೆಲಸದಲ್ಲಿ ಸಹ ಪಡ್ಕೊಳ್ಬೋದು. ಇಂದ್ರಿಯಾಣಿ ಪರನ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನ ಮನಸಾಸ್ತು ಪರ ಬುದ್ಧಿ ಯೋ ಬುದ್ಧಿ ಪರತಾಸ್ತು ಸಹ. ನಮ್ಮ ಕಂಪ್ಲೀಟ್ ಎಕ್ಸಿಸ್ಟೆನ್ಸ್ಗೆ ಒಂದು ಹೈರಾರ್ಕಿ ಇದೆ, ಅಂದರೆ ಶ್ರೇಣಿ ಇಲ್ಲ ವ್ಯವಸ್ಥೆ. ಫಿಸಿಕಲ್ ಬಾಡಿನ ನಮ್ಮ 5 ಸೆನ್ಸಸ್ ಕಂಟ್ರೋಲ್ ಮಾಡುತ್ತೆ. ಅವುಗಳನ್ನ ಕಂಟ್ರೋಲ್ ಮಾಡೋದು ನಮ್ಮ ಮೈಂಡ್. ಆ ಮೈಂಡ್ನ ಇಂಟೆಲೆಕ್ಟ್ ಅಂದರೆ ಬುದ್ಧಿ ಕಂಟ್ರೋಲ್ ಮಾಡುತ್ತೆ. ಕೊನೆಯದಾಗಿ ಬುದ್ಧಿನ ನಮ್ಮ ಆತ್ಮ ಕಂಟ್ರೋಲ್ ಮಾಡುತ್ತೆ. ಸೊ ಈ ವ್ಯವಸ್ಥೆಯಲ್ಲಿ ಹೈಯರ್ ಚಾಯ್ಸ್ಗೆ ಆನಂದ ಉಂಟಾದರೆ ಅದರ ಕೆಳಗೆ ಇರೋ ಲೋವರ್ ಚಾಯ್ಸ್ಗೆ ಆಟೋಮೆಟಿಕ್ಕಾಗಿ ಆನಂದ ಸಿಗುತ್ತೆ.
ಮೊದಲು ಹೇಳಿದಂಥ ಸೆನ್ಸ್ ಆಬ್ಜೆಕ್ಟ್ಸಿಂದ ನಿಮ್ಮ ಸೆನ್ಸಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಆದರೆ ನಿಮ್ಮ ಮೈಂಡ್, ಇಂಟೆಲೆಕ್ಟ್ ಇಲ್ಲ ಸೌಲ್ ಇದರಲ್ಲಿ ಯಾವುದಕ್ಕಾದರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಹಾಗೆ ಮಾಡಿದ್ರೆ ಸಾಕು, ನಿಮ್ಮ ಸೆನ್ಸಸ್ಗೆ ಸಹ ರಿಲೀಫ್ ಸಿಗುತ್ತೆ. ಅದಕ್ಕೆ ನಮ್ಮ ಗುರಿಗೆ ಅಡ್ಡ ಬರೋದು ಯಾರೋ ಸೃಷ್ಟಿಸಿದ ಅಬ್ಸ್ಟ್ಯಾಕಲ್ಸ್ ಅಲ್ಲ, ನಮಗೆ ನಾವು ಏರ್ಪಡಿಸಿಕೊಂಡಿರೋ ಚಿಕ್ಕ ಚಿಕ್ಕ ಗುರಿಗಳು ಅಂತಾರೆ. ಇದನ್ನೇ ಡೆವಲಪಿಂಗ್ ಅ ಹೈಯರ್ ಟೇಸ್ಟ್ ಅಂತ ಹೇಳ್ತಾರೆ. ಈ ಲಾಜಿಕ್ನ ಅರ್ಥ ಮಾಡಿಕೊಂಡ್ರೆ ಅಡಿಕ್ಟ್ ಆದ ಆ್ಯಕ್ಟಿವಿಟೀಸಿಂದ ದೂರ ಇರ್ಬೋದು ಅನ್ನೋ ನಂಬಿಕೆ ಬರುತ್ತೆ. ಅಂತಹ ಹೈಯರ್ ಟೇಸ್ಟಲ್ಲಿ ಒಂದು 3 ಹ್ಯಾಬಿಟ್ಸ್ನ ಅಬ್ಸರ್ವ್ ಮಾಡಿ. ಫಿಟ್ನೆಸ್ ಆ್ಯಕ್ಟಿವಿಟಿ, ರೀಡಿಂಗ್, ಮೆಡಿಟೇಷನ್. ಮೊದಲನೇ ಹ್ಯಾಬಿಟ್, ಫಿಟ್ನೆಸ್ಸಿಂದ ಕೇವಲ ನಿಮ್ಮ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಸಹ ಡೆವಲಪ್ ಆಗುತ್ತೆ. ಆವಾಗ ಮಾಡೋ ಕೆಲಸದಲ್ಲಿ ಚುರುಕುತನ ಇರುತ್ತೆ. ಇದು ನಿಮ್ಮ ಮೈಂಡ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಚಾಯ್ಸ್. ಎರಡನೇ ಹ್ಯಾಬಿಟ್, ರೀಡಿಂಗ್ ವಿಷಯಕ್ಕೆ ಬಂದರೆ ಇದು ನನ್ನ ಪರ್ಸ್ನಲ್ ಫೇವ್ರೆಟ್. ನಾಲೆಡ್ಜಿಂದ ನಿಮ್ಮ ಇಂಟೆಲೆಕ್ಟ್ ಅಂದರೆ ಬುದ್ಧಿ ಇಂಪ್ರೂವ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಲೈಫ್ನ ಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಒಂದು ಸಿಂಪಲ್ ಸ್ಟೋರಿ ಸಹ ನಿಮ್ಮನ್ನ ತುಂಬ ಮೋಟಿವೇಟ್ ಮಾಡೋದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮುಂದಿನ ಹೆಜ್ಜೆ ಹಾಕೋ ಹಾಗೆ ಮಾಡುತ್ತೆ. ಈಗಿನ ದಿನಗಳಲ್ಲಿ ಎಂತಹ ಟಾಪಿಕ್ ಆದರೂ ಸ್ಟೂಡೆಂಟ್ಸಿಂದ ಅಡಲ್ಟ್ವರೆಗೂ ಯಾರಾದರೂ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬುಕ್ಸಲ್ಲಿ ಬೇರೆ ಬೇರೆ ವರ್ಷನ್ಸ್ ಇವೆ. ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಅನುಗುಣವಾಗಿ ಎಲ್ಲಿಂದ ಆದರೂ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ. ಮೂರನೇ ಹ್ಯಾಬಿಟ್, ಮೆಡಿಟೇಷನ್. ಇದು ನಮ್ಮ ಸೋಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಮಾಡೋ ಅಂಥ ಚಾಯ್ಸ್. ಮೆಡಿಟೇಷನ್ನಿಂದ ನಮ್ಮಲ್ಲಿರೋ ಡಿವೈನಿಟಿನ ಗುರುತಿಸ್ತೀವಿ ಅಂತಾರೆ. ಇದರಲ್ಲಿರೋ ಬೆನಿಫಿಟ್ಸ್ ಹೇಳೋಕ್ಕೆ ಸಮಯ ಸಾಕಾಗಲ್ಲ, ಹೇಳ್ತಾ ಹೋದರೆ ತುಂಬ ಇರುತ್ತೆ. ಸೊ ಆಲ್ರೆಡಿ ಮೆಡಿಟೇಷನ್ನ ಪವರ್ ಏನು ಆ್ಯಂಡ್ ಹೇಗೆ ಒಬ್ಬರು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಇರುತ್ತೆ. ಈ 3 ಹ್ಯಾಬಿಟ್ಸ್ ಇಲ್ಲದೆ ಹೋದರೂ ಯಾವುದಾದ್ರೂ ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇನ್ನಷ್ಟು ಒಳ್ಳೆ ಹ್ಯಾಬಿಟ್ಸ್ನ ಗುರ್ತಿಸಬೇಕಂದ್ರೆ ಸಂಖ್ಯಾ ಫಿಲಾಸಫಿನ ಗಮನಿಸಿ. ಅದರ ಪ್ರಕಾರ ನಮ್ಮ ಬಿಹೇವಿಯರ್ ನಮ್ಮಲ್ಲಿರೋ 3 ಮೋಡ್ಸ್ ಆಫ್ ನೇಚರ್, ಸತ್ವ ಅಂದರೆ ಗುಡ್ನೆಸ್, ರಜಾಸ್ ಅಂದರೆ ಡಿಸೈರ್, ತಮಸ್ ಅಂದರೆ ಡಾರ್ಕ್ನೆಸ್, ಇದರ ಕಾಂಬಿನೇಷನ್ಸಲ್ಲಿರುತ್ತೆ. ಕೊನೆಗೆ ನಮ್ಮ ಅಭ್ಯಾಸಗಳಾದರೂ ಸರಿ ಇವೇ 3 ಕ್ವಾಲಿಟೀಸ್ ಇರುತ್ತೆ. ಎಡಿಕ್ಷನ್ಸ್ ಆಗಿ ಚೇಂಜ್ ಆಗೋ ಪ್ರಾಕ್ಟೀಸಸ್ಗೆ ತಮಾಸ್ ಗುಣ ಇರುತ್ತೆ. ಇವುಗಳಿಂದ ನೀವು ಕೋರ್ಕೊಳ್ಳೋ ಸ್ಯಾಟಿಸ್ಫ್ಯಾಕ್ಷನ್ ಇನ್ಸ್ಟೆಂಟಾಗಿ ಸಿಗುತ್ತೆ, ಆದರೆ ಹೆಚ್ಚು ಕಾಲ ಕಂಟಿನ್ಯೂ ಆಗಲ್ಲ. ಅದೇ ಸಾತ್ವಿಕ ಇರೋ ಅಭ್ಯಾಸ ಆದರೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಕ್ಕೆ ಟೈಮ್ ಆಗುತ್ತೆ, ಆದರೆ ಅದು ಲಾಂಗ್ ಟೈಮ್ ಹಾಗೇ ಇರುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಅಭ್ಯಾಸ ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡೋ ಪ್ರಾಕ್ಟೀಸಸ್. ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯವಸಾಯಾತ್ಮಿಕ ಬುದ್ಧಿ, ಏಕೆ ಕುರು ನಂದನ, ಬಹು ಸಖಾಯ ಅನಂತಶ್ಯ ಬುದ್ಧಯೋ ವ್ಯವಸಾಯಿನಾಂ. ಒಂದು ಹೊಸ ಅಭ್ಯಾಸನ ಶುರು ಮಾಡಿದಾಗ ತುಂಬ ಜನ ಫೇಸ್ ಮಾಡೋ ಸಮಸ್ಯೆ ಅಂದ್ಕೊಂಡ ಹಾಗೆ ಆ ಪ್ರಾಕ್ಟೀಸ್ನ ಫಾಲೋ ಆಗದೆ ಇರೋದು. ಕೆಲವರು 10 ಡೇಸ್ 20 ಡೇಸ್ ಅಂತ ನೋಟ್ ಮಾಡಿಕೊಂಡು ಪ್ರತಿದಿನ ಅಂದ್ಕೊಂಡಿದ್ದ ಕೆಲಸ ಮಾಡಿದ್ವಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ತಾರೆ. ಒಂದು ವೇಳೆ ಒಂದು ದಿನ ಮಿಸ್ ಆದರೂ ಕಂಪ್ಲೀಟಾಗಿ ಫೇಲ್ ಆದ್ವಿ ಅಂದ್ಕೊಳ್ತಾರೆ. ಈ ಹೊಸ ಅಭ್ಯಾಸನ ಮೊದಲು ಮಾಡದೇ ಇದ್ದಿದ್ದರಿಂದ ಫೇಲ್ ಆಗೋದು ಸಹಜ. ಮತ್ತೆ ಪ್ರಯತ್ನ ಮಾಡಿದ್ರೆ ನೀವು ಫೇಲ್ ಆದ್ರಿ ಅಂತ ಅಲ್ಲ. ಆ ಅಭ್ಯಾಸ ನಿಮ್ಮ ಡೈಲಿ ರುಟೀನಲ್ಲಿ ಭಾಗವಾಗೋವರೆಗೂ ಮತ್ತೆ ಮತ್ತೆ ಟ್ರೈ ಮಾಡ್ತೀರಿ. ಇನ್ನು ಎರಡನೇ ಪ್ರಾಬ್ಲಮ್, ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಒಂದಕ್ಕಿಂತ ಹೆಚ್ಚು ಆ್ಯಕ್ಟಿವಿಟೀಸ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋದು. ಫಾರ್ ಎಕ್ಸಾಂಪಲ್, ಮೊದಲು ಹೇಳಿರೋ 3 ಆ್ಯಕ್ಟಿವಿಟೀಸ್ನ ಫಾಲೋ ಮಾಡದೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಪ್ರಾಕ್ಟೀಸ್ ನಿಮ್ಮ ರುಟೀನಲ್ಲಿ ಭಾಗ ಆದಮೇಲೆ ಎರಡನೇ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. ಹೀಗೆ ಫೋಕಸ್ಡಾಗಿ ಕೆಲಸ ಮಾಡ್ತಿದ್ರೆ ನಿಮಗೆ ವ್ಯವಸಾಯಾತ್ಮಿಕ ಬುದ್ಧಿ ಇರೋ ಹಾಗೇನೆ. ಸೊ ಈ ಟಿಪ್ಸ್ನೆಲ್ಲ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಎಡಿಕ್ಷನಿಂದ ಆಚೆ ಬರ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.